ನಿಮ್ಮೆಲ್ಲರಿಗೂ ನಮಸ್ತೆ. ಸಮತಟ್ಟಾದ ಫ್ಲಾಟ್ ಮತ್ತು ವಕ್ರವಾದ ಕರ್ವ್ಡ್ ಮೇಲ್ಮೈಗಳ ಬ್ಲೂ ಮ್ಯಾತ್ ಅನ್ನು ಪರೀಕ್ಷಿಸುವಿಕೆ ಕುರಿತ ಈ ತರಗತಿಗೆ ಸ್ವಾಗತ. ಸಮತಟ್ಟಾದ ಮತ್ತು ವಕ್ರವಾದ ಮೇಲ್ಮೈಗಳ ಬ್ಲೂ ಮ್ಯಾತ್ ಅನ್ನು ಪರೀಕ್ಷಿಸುವ ಬಗ್ಗೆ ಈಗ ನಾವು ಕಲಿಯೋಣ. ನಾವೀಗ ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿ ಪೂರ್ಣವಾಗುವುದರ ಒಳಗೆ ನೀವು ಕೆಳಗಿನ ಕೆಲಸಗಳನ್ನು ಮಾಡಲು ಕಲಿಯುವಿರಿ. ಪ್ರಷಿಯನ್ ಬ್ಲೂ ಮತ್ತು ಅದರ ಉಪಯೋಗಗಳನ್ನು ಗುರುತಿಸುವಿರಿ. ಸಮತಟ್ಟಾದ ಮೇಲ್ಮೈಗಳಲ್ಲಿ ಬ್ಲೂ ಮ್ಯಾತ್ ಅನ್ನು ಪರೀಕ್ಷಿಸುವಿರಿ. ವಕ್ರವಾದ ಮೇಲ್ಮೈಗಳಲ್ಲಿ ಬ್ಲೂ ಮ್ಯಾತ್ ಅನ್ನು ಪರೀಕ್ಷಿಸುವಿರಿ. ಇಂಜಿನಿಯರ್ಸ್ ನೀಲಿ ಬಣ್ಣವನ್ನು ಲಿನ್ಸೆಡ್ ಆಯಿಲ್ನಂತಹ ಆಯಿಲ್ ಯುಕ್ತ ವಸ್ತುಗಳೊಂದಿಗೆ ಪ್ರಷಿಯನ್ ನೀಲಿ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ಲೋಹದ ಕೆಲಸದಲ್ಲಿ ಮಾರ್ಕೌಟ್ ಕಾರ್ಯಾಚರಣೆಯನ್ನು ತ್ವರಿತವಾಗಿ ಒಣಗಿಸುವ ಸ್ಟೈನ್ ಮೂಲಕ ಮಾಡಲಾಗುತ್ತದೆ. ಗುರುತಿಸುವ ನೀಲಿ ಬಣ್ಣ ಮತ್ತು ಸ್ಕ್ರೇಪಿಂಗ್ ಮಾಡುವ ನೀಲಿ ಬಣ್ಣ ಎರಡನ್ನೂ ಇಂಜಿನಿಯರ್ಸ್ ನೀಲಿ ಎಂದು ಉಲ್ಲೇಖಿಸಬಹುದು. ಅಂತಿಮ ಜೋಡಣೆಯ ಸಮಯದಲ್ಲಿ ಅಚ್ಚಿನ ನಿಮ್ನ ಅಂದರೆ ಕಾನ್ಕೇವ್ ಮತ್ತು ಪೀನವು ಅಂದರೆ ಕಾನ್ವೆಕ್ಸ್ ಹೊಂದಿಕೆಯಾದಾಗ ಪ್ರಷಿಯನ್ ಬ್ಲೂ ಅನ್ನು ಉಪಕರಣ ತಯಾರಕರು ವ್ಯಾಪಕವಾಗಿ ಬಳಸುತ್ತಾರೆ. ಎರಡು ಅಂಶಗಳ ಸಂಯೋಗದಲ್ಲಿ ಕಾರ್ಯನಿರ್ವಹಿಸಲು ಹಚ್ಚಲಾದ ಹೆಚ್ಚಿನ ವರ್ಣದ್ರವ್ಯದ ಪೇಸ್ಟ್ ಅನ್ನು ಬ್ಲೂ ಮ್ಯಾಚಿಂಗ್ ಎಂದು ಕರೆಯಲಾಗುತ್ತದೆ. ಉತ್ಪಾದನಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಲು ಬ್ಲೂ ಮ್ಯಾಚಿಂಗ್ ಪ್ರಕ್ರಿಯೆಯು ಕಡ್ಡಾಯವಾಗಿದೆ. ಸಮತಟ್ಟಾದ ಮೇಲ್ಮೈಗಳಲ್ಲಿ ಬ್ಲೂ ಮ್ಯಾತ್ ಅನ್ನು ಹೇಗೆ ಪರೀಕ್ಷಿಸುವುದು ಎಂದು ಈಗ ನಾವು ಕಲಿಯೋಣ. ಮೊದಲು ವರ್ಕ್ ಪೀಸ್ ಮತ್ತು ರೆಫರೆನ್ಸ್ ಪ್ಲೇಟ್ ಅನ್ನು ಪರಿಶೀಲಿಸಿ ಮತ್ತು ಸ್ವಚ್ಛಗೊಳಿಸಿ. ಕೊಳೆಯನ್ನು ತೆಗೆಯಲು ಮೃದುವಾದ ಬ್ರಷ್ ಅನ್ನು ಬಳಸಿ ಮತ್ತು ನಂತರ ರೆಫರೆನ್ಸ್ ಪ್ಲೇಟ್ ಮತ್ತು ವರ್ಕ್ ಪೀಸ್ ಎರಡನ್ನೂ ಬಟ್ಟೆಯಿಂದ ಒರೆಸಿ. ಸ್ವಲ್ಪ ಪ್ರಮಾಣದ ಸ್ಪಾಟಿಂಗ್ ಇಂಕ್ ಅನ್ನು ಹಾಕಿ ಮತ್ತು ಸಣ್ಣ ರೋಲರ್ನೊಂದಿಗೆ ರೆಫರೆನ್ಸ್ ಪ್ಲೇಟ್ನಲ್ಲಿ ಅದನ್ನು ಸಂಪೂರ್ಣವಾಗಿ ಹರಡಿ. ರೆಫರೆನ್ಸ್ ಪ್ಲೇಟ್ನ ಮೇಲೆ ಇಂಕ್ ಮಾಡಿದ ಸ್ಥಳದಲ್ಲಿ ವರ್ಕ್ ಪೀಸ್ ಅನ್ನು ಇರಿಸಿ. ಉಜ್ಜುವಿಕೆ. ನಂತರ ವರ್ಕ್ ಪೀಸ್ ಅನ್ನು ಇಂಕ್ ಮಾಡಿದ ಸ್ಥಳದ ಸುತ್ತಲೂ ಸರಿಸಿ. ಇಂಕ್ ಹಾಕಿದ ಸ್ಥಳದಿಂದ ವರ್ಕ್ ಪೀಸ್ ಅನ್ನು ತೆಗೆದುಹಾಕುವುದು ಪ್ರಕ್ರಿಯೆಯ ಕೊನೆಯ ಹಂತವಾಗಿದೆ. ಸರಿ ಉಜ್ಜದ ಅಂದರೆ ಫಾಲ್ಸ್ ರಬ್ ಆದ ವರ್ಕ್ ಪೀಸ್ನಲ್ಲಿ ಎತ್ತರದ ಸ್ಥಳಗಳು ಎಲ್ಲಿವೆ ಎಂಬುದು ನಿಖರವಾಗಿ ಗೊತ್ತಾಗುವುದಿಲ್ಲ. ವರ್ಕ್ ಪೀಸ್ ಅನ್ನು ರೆಫರೆನ್ಸ್ ಪ್ಲೇಟ್ನ ಬದಿಯಿಂದ ಎಳೆದರೆ ಸ್ಪಾಟಿಂಗ್ ಇಂಕ್ ಅನ್ನು ಕೆಲವು ಸ್ಥಳಗಳಿಂದ ಉಜ್ಜಿ ಹೋಗುತ್ತದೆ ಮತ್ತು ಇದರಿಂದ ಇತರ ಸ್ಥಳಗಳ ಮೇಲೆ ಎತ್ತರದ ಸ್ಥಳಗಳು ಎಲ್ಲಿದ್ದವು ಎಂಬುದು ಗೊತ್ತೇ ಆಗುವುದಿಲ್ಲ. ವಕ್ರವಾದ ಮೇಲ್ಮೈಗಳಲ್ಲಿ ಬ್ಲೂ ಮ್ಯಾತ್ ಅನ್ನು ಹೇಗೆ ಪರೀಕ್ಷಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈಗ ಪ್ರಯತ್ನಿಸೋಣ. ಮೊದಲ ಹಂತ ವರ್ಕ್ ಪೀಸ್ ಮತ್ತು ಮಾಸ್ಟರ್ ಶಾಫ್ಟ್ ಅನ್ನು ಸ್ವಚ್ಛಗೊಳಿಸುವಿಕೆ. ಬ್ರಷ್ನಿಂದ ಕೊಳೆಯನ್ನು ಸ್ವಚ್ಛಗೊಳಿಸಿ ಮತ್ತು ಬಟ್ಟೆಯಿಂದ ಒರೆಸಿ. ಮಾಸ್ಟರ್ ಶಾಫ್ಟ್ಗೆ ಸ್ಪಾಟಿಂಗ್ ಇಂಕ್ ಅನ್ನು ಹಾಕಿ ಮತ್ತು ಮೇಲ್ಮೈ ಮೇಲೆ ಹರಡಲು ರೋಲರ್ ಅನ್ನು ಬಳಸಿ. ಇಂಕ್ ಮಾಡಿದ ಮಾಸ್ಟರ್ ಶಾಫ್ಟ್ ಅನ್ನು ಬೇರಿಂಗ್ನಲ್ಲಿ ಎಚ್ಚರಿಕೆಯಿಂದ ಇರಿಸಿ. ಬೇರಿಂಗ್ನಲ್ಲಿ ಶಾಫ್ಟ್ ಅನ್ನು ತಿರುಗಿಸಿ ಮತ್ತು ಬೇರಿಂಗ್ನಿಂದ ಶಾಫ್ಟ್ ಅನ್ನು ತೆಗೆಯಿರಿ. ವಕ್ರವಾದ ಮೇಲ್ಮೈಯಲ್ಲಿ ಬ್ಲೂ ಮ್ಯಾತ್ ಸಂಪೂರ್ಣವಾಗಿ ಹರಡಿರುವುದನ್ನು ಗಮನಿಸಿ. ನಾವು ಕಲಿತಿರುವ ಅಂಶಗಳನ್ನು ಪುನರವಲೋಕನ ಮಾಡೋಣ. ಸಮತಟ್ಟಾದ ಮೇಲ್ಮೈಗಳಲ್ಲಿ ಬ್ಲೂ ಮ್ಯಾತ್ ಅನ್ನು ಪರೀಕ್ಷಿಸುವಿಕೆ. ವಕ್ರವಾದ ಮೇಲ್ಮೈಗಳಲ್ಲಿ ಬ್ಲೂ ಮ್ಯಾತ್ ಅನ್ನು ಪರೀಕ್ಷಿಸುವಿಕೆ. ಇದರ ಬಳಕೆಗಳು ಯಾವುದೇ ರೀತಿಯ ಸ್ಕ್ರೇಪಿಂಗ್ ಕಾರ್ಯಾಚರಣೆಯನ್ನು ನಡೆಸುವ ಮೊದಲು ಈ ಪ್ರಕ್ರಿಯೆಯನ್ನು ಅನುಸರಿಸಲಾಗುತ್ತದೆ. ಸಮತಟ್ಟಾದ ಮತ್ತು ವಕ್ರವಾದ ಮೇಲ್ಮೈಗಳ ಬ್ಲೂ ಮ್ಯಾತ್ ಅನ್ನು ಪರೀಕ್ಷಿಸುವ ಬಗ್ಗೆ ಇದುವರೆಗೆ ಕಲಿತೆವು. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.